ನಮಸ್ಕಾರ ವೀಕ್ಷಕರೇ. ಮೈಸೂರು ರಿಯಲ್ ಎಸ್ಟೇಟ್ ಉದ್ಯಮಿ ಲೋಕೇಶ್ ಕಿಡ್ನಾಪ್, 4 ತಾಸಿನಲ್ಲಿ 4 ಜನರ ಬಂಧನ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ವಿಜಯನಗರ ಪೊಲೀಸ್ ಠಾಣೆ ಮೈಸೂರಿನಲ್ಲಿ ಒಂದು ದೂರು ದಾಖಲೆ ಆಗ್ತದೆ 6/12/2025. ಅಂದ್ರೆ ಲೋಕೇಶ್ ಅಂತ ಹೇಳಿ ನನ್ನ ಗಂಡ ಲೋಕೇಶ್ ಅವರ ಪತ್ನಿ ಒಂದು ದೂರು ದಾಖಲೆ, ಒಂದು FIR ಅನ್ನ ಮಾಡಿಸ್ತಾರೆ. ಹೆರಿಟೇಜ್ ಕ್ಲಬ್ ಅಂತ ಹೇಳಿ ಅಲ್ಲಿಂದ ಬರೋವಾಗ ಆತನನ್ನ ಅಪಹರಿಸಲಾಗಿದೆ, ಹೆಂಡತಿಯ ಕಂಪ್ಲೇಂಟು. ಇಲ್ಲಿ ಒಂದು ಮೆಸೇಜ್ ಹಾಕಿರ್ತಾರೆ. ಕಮಿಷನರ್ ಸೀಮಾ ಲಾಡ್ಕರ್ ಅವ್ರು ಹೇಳೋ ಪ್ರಕಾರ 8:30ಕ್ಕೆ ನಾನು ಬರ್ತಾ ಇದ್ದೀನಿ, ಮದುವೆಗೆ ಹೋಗೋದಿದೆ ಅಂತ ಹೇಳಿ ಹೆಂಡತಿಗೆ ಒಂದು ಮೆಸೇಜ್ ಹಾಕಿರ್ತಾರೆ ಅವರು, ಲೋಕೇಶ್ ಅವರು. ನಂತರ ಆಕೆ ಇನ್ನು ಸುಮಾರು 8:30 ಮೀರಿ ಇನ್ನೂ ಬಂದಿಲ್ಲಲ್ಲ ಅಂತ ಕರೆ ಮಾಡಿದಾಗ ಸ್ವಿಚ್ ಆಫ್ ಇರ್ತದೆ. ನಂತರ ಅವರೊಂದು ದೂರನ್ನ, ಅನುಮಾನದ ಮೇಲೆ ಒಂದು ದೂರನ್ನ ಕೊಡ್ತಾರೆ. ನಂತರ ಆ ಬುಲೆಟ್, ಆಮೇಲೆ ನಂತರ ಖಾರದ ಪುಡಿ ಎಲ್ಲಿ ಹೆರಿಟೇಜ್ ಕ್ಲಬ್ ನಿಂದ ಏನು ಕಿಡ್ನಾಪ್ ಮಾಡಿರ್ತಾರಲ್ಲ ಅಲ್ಲಿ ಸ್ಪಾಟ್ ನಲ್ಲಿ ಕಾಣ್ತದೆ. ಅಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ಇಲ್ಲಿ ಏನೋ ಒಂದು ಫೋರ್ಸ್ಫುಲ್ ಆಗಿ ಕಿಡ್ನಾಪ್ ಮಾಡಿದ್ದಾರೆ, ದುಡ್ಡಿಗೋಸ್ಕರ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗತ್ತೆ. ನಂತರ ಎಲ್ಲಾ ಕಡೆ ನಾಕಾಬಂದಿ ಆಗ್ತದೆ. ಇವರು ಕಳೆದ 15 ದಿವಸದಿಂದ ಲೊಕೇಶನ್ ನ ಫಾಲೋ ಮಾಡ್ತಾ ಇದ್ದಾರಂತೆ. ಕಿಡ್ನಾಪ್ ಮಾಡಿದವರು ಬೇರೆ ಯಾರು ಅಲ್ಲ, ಅವರ ಸ್ನೇಹಿತ ಅಂತ ಹೇಳಿ, ವಿಶೇಷವಾಗಿ ಸಂತೋಷ್ ಅಂತ ಹೇಳಿ A1 ಆರೋಪಿ. ಬಾಕಿ ಎಲ್ಲ ಈ ಗಾರ ಕೆಲಸಗಳನ್ನ ಮಾಡೋರು ಅಂತೆ. ಅಭಿಷೇಕ್ ಅಂತ ಹೇಳಿ, ಪ್ರಜ್ವಲ್, ದರ್ಶನ್, ಈ 4 ಮಂದಿ ಕೂಡ ನೀವು ನೋಡ್ತಿರ್ಬೋದು ಅರೆಸ್ಟ್ ಆಗಿದ್ದಾರೆ. ಸ್ನೇಹಿತರೇ ಕಿಡ್ನಾಪ್ ಮಾಡ್ತಾರೆ ಹೇಳ್ತಾರಲ್ಲ, ಒಂದು ಪಿಕ್ಚರ್ ಬಂದಿತ್ತು, ಯಶ್ ಪಿಕ್ಚರ್, ಯಾರನ್ನ ನಂಬಬೇಕು ಅಣ್ತಮ್ಮ ಅಂತ ಹೇಳ್ತಾರೆ. ವಿಶೇಷವಾಗಿ ಸ್ನೇಹಿತರನ್ನ ಕರೆಸಿ ಮೋಸ ಮಾಡೋ ದಿನಗಳಿದಾವೆ. ಯಾಕಂದ್ರೆ ಇದು ಕಲಿಗಾಲ, ಎಲ್ಲದಕ್ಕೂ ಭಾವನೆಗಳು ಕೂಡ ಇದು ಬರಗಾಲ ಅಂತ ಹೇಳ್ತದೆ. ಒಂದು ವಾಯ್ಸ್ ನೋಟ್ ಬರ್ತದೆ, ಅಲ್ಲಿ 20-30 ಲಕ್ಷ ರೂಪಾಯಿ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಅದು ಗೊತ್ತಾಗತ್ತೆ ಇದು 100% ಪೂರ್ವ ನಿಯೋಜಿತ ಕೆಲಸ ಅಂತ ಹೇಳಿ. ಈಗ 50 ಕಿಲೋಮೀಟರ್ ಸುಮಾರು ಇಲ್ಲಿ KR ನಗರದಲ್ಲಿ ಆ ಟಾಟಾ ಸುಮೋನಲ್ಲಿ ಆತನ್ನ ಎತ್ಕೊಂಡು ಹೋಗಿರ್ತಾರೆ. ನಂತರ ಆತನಿಂದನೇ ಒಂದು ಫೋನ್ ಮಾಡಿಸ್ತಾರೆ, ನಾ ಆರಾಮಿದ್ದೀನಿ ಅಂದ್ರೆ. ನಂತರ ಇನ್ನೊಂದು ಸ್ನೇಹಿತನ ನಂಬರ್ ಇಂದ ಒಂದು 30 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಎಲ್ಲವನ್ನ ಪೊಲೀಸರು ಟ್ರ್ಯಾಪ್ ಮಾಡಿರ್ತಾರೆ. ಕಡೆಗೆ ಒಂದು ಹ್ಯಾಪಿ ಎಂಡಿಂಗ್ ಆಗುತ್ತೆ ನಿಮಗೆ. ಆ ಸ್ಪಾಟ್ ಜೊತೆಗೆ ಕಮಿಷನರ್ ಆಫ್ ಪೊಲೀಸ್ ಅವರು ಸೀಮಾ ಲಾಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸದೆ. ನಂಬಬೇಕು ಯಾರನ್ನ, ಬಿಡಬೇಕು ಯಾರನ್ನ. ನಮಸ್ಕಾರ. ತಾರೀಕು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಲೋಕೇಶ್ ಅಂತ ಹೇಳಿ ಅಲ್ಲಿ ಏನು ವಾಸ ಇರ್ತಾರೆ, ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ ಅಂತ ಹೇಳಿ ಅವ್ರ ಹೆಂಡತಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಅವತ್ತಿನ ದಿನ ಅವರು ಯೂಶ್ವಲಿ ಲೇಟಿಗೆ ಬರೋರು. ಅವತ್ತು 8:15ಗೆ ಬರ್ತೀವಿ, ನಾವು ಮದುವೆಗೆ ಹೋಗಬೇಕಿತ್ತು, ಮದುವೆಗೆ ಹೋಗೋಣ ಅಂತ ಹೇಳಿ ಅವ್ರ ಹೆಂಡತಿಗೆ ಫೋನ್ ಮಾಡಿ ಹೇಳಿರ್ತಾರೆ 8:15ಗೆ ಬರ್ತೀನಿ ಅಂತ. ಬಟ್ ಅವರು ಮನೆಗೆ ಬಂದಿಲ್ಲ ಅಂದಾಗ ಅವರು ಫೋನ್ ಟ್ರೈ ಮಾಡಿದಾಗ ಒಂದು ಫೋನ್ ಸ್ವಿಚ್ ಆಫ್ ಬರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿಯಲ್ಲೆಲ್ಲ ಹುಡುಕ್ತಾರೆ, ಫ್ರೆಂಡ್ಸ್ ಜೊತೆ ಎಲ್ಲ ಹುಡುಕ್ಬಿಟ್ಟು ಆಮೇಲೆ ಮನೆಗೆ ಬಂದಿಲ್ಲ ಅವರ ಯಜಮಾನರು ಅಂತ ಹೇಳಿದಾಗ ನಾವು ಅದನ್ನು ಪ್ಲೇಸ್ ಆಫ್ ವಿಸಿಟ್ಗೆ ಸೀನ್ ಆಫ್ ಕ್ರೈಮ್ಗೆ ಹೋಗ್ತೀವಿ. ಅಲ್ಲಿ ಖಾರದ ಪುಡಿ ಎಲ್ಲ ಬಿದ್ದಿರುತ್ತೆ, ಮತ್ತು ಅವ್ನ ಬೈಕ್ ಏನಿರುತ್ತೆ, ಬುಲೆಟ್ ಬೈಕು ಅಲ್ಲೇ ಇರುತ್ತೆ. ನಮಗೆ ಅವಾಗ ಗೊತ್ತಾಗುತ್ತೆ ಯಾರೋ ಕರ್ಕೊಂಡು ಹೋಗಿರ್ಬೋದು, ಫೋರ್ಸ್ಫುಲಿ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸೊ ಬೇಸ್ಡ್ ಆನ್ ದಟ್ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಅವ್ರ ಪರಿಚಯ ಇರೋರೆ, ಯಾರಾದರೂ ಪರಿಚಯ ಇರೋರು ಒಂದು 2-3 ಜನ ಕರ್ಕೊಂಡು ಹೋಗಿರ್ಬೋದು ಅಂತ ಹೇಳಿ. ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ಒಂದು ವಾಯ್ಸ್ ನೋಟ್ ಬರುತ್ತೆ, ಈ ರೀತಿ ನಾನು ಲೇಟಿಗೆ ಬರ್ತೀನಿ, ಟೆನ್ಷನ್ ಏನು ಮಾಡ್ಕೊಳ್ಳೋದು ಬೇಡ, ನಾನು 11 ಗಂಟೆ ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳಿ ಅವನು
ಒಂದು ವಾಯ್ಸ್ ನೋಟ್ ಕಳಿಸಿರ್ತಾನೆ. ಅದಾದಮೇಲೆ ಅವರು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಫ್ರೆಂಡ್ಗೆ ಒಂದು ಫೋನ್ ಬರುತ್ತೆ. ಈ ರೀತಿ ದುಡ್ಡಿಗೆ ಡಿಮಾಂಡ್ ಮಾಡ್ತಾರೆ ಅವರು, 15 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಹೇಳಿ. ಆಗ ಯಾರಿಗೆ ಫೋನ್ ಮಾಡಿರ್ತಾರೆ ಅವ್ರ ಥ್ರೂ ನಾವು ಅದನ್ನು ಟ್ರ್ಯಾಕ್ ಮಾಡಿಕೊಂಡು ನೋಡಿದಾಗ ಅವರು KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಇರುತ್ತೆ. ನಮಗೆ CCTV ಬೇಸ್ಡ್ ಆನ್ CCTV ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ, ಒಂದು ಹೈರ್ ಮಾಡ್ಕೊಂಡು ಟಾಟಾ ಸುಮೋದಲ್ಲಿ ಅಂತ. KR ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀವಿ. 5 ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಅದರಲ್ಲಿ ಯಾರು ಮೇನ್ ಸಂತೋಷ್ ಅಂತ ಹೇಳಿ A1 ಇದ್ದಾರೆ, ಅವ್ರಿಗೆ ಪರಿಚಯ ಇರ್ತಾರೆ, ಲಾಸ್ಟ್ 3 ಮಂತ್ಸಿಂದ ಪರಿಚಯ ಇರ್ತಾರೆ. ಇವರು ಏನೋ ವಿಕ್ಟಿಮ್ ಇದ್ದಾರೆ, ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಅವ್ರ ಭಾವನೆಯಿಂದ ಅವ್ನಿಗೆ ಅದು ಕರ್ಕೊಂಡು ಹೋಗಿರ್ತಾರೆ. ಬಟ್ 5 ಜನನ ನಾವು ವಿತಿನ್ ಫ್ಯೂ ಅವರ್ಸ್ ಅವ್ರನ್ನ ಯಾವುದೇ ಅವ್ರಿಗೇನು ತೊಂದರೆ ಆಗಲಾರ್ದಂಗೆ, ಏನೂ ಹರ್ಟ್ ಆಗಿಲ್ಲ, ಅವ್ರನ್ನ ನಾವು ಕರ್ಕೊಂಡು ಬಂದ್ವಿ. ಅವರು ಲೋಕೇಶ್ ಅವರು ಹೇಳೋ ಪ್ರಕಾರ ಅವರು ಫಿನಾನ್ಸ್ ಮತ್ತು ರಿಯಲ್ ಎಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಅವರು 3 ತಿಂಗಳ ಹಿಂದೆ ಸ್ನೇಹಿತರು, ಅವರು ಒಂದೇ ಕಡೆ ಎಲ್ಲೋ ಭೇಟಿಯಾಗಿರ್ತಾರೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ನೀನೇನು ಕೆಲಸ ಮಾಡ್ತೀಯ, ನಾನೇನು ಕೆಲಸ ಮಾಡ್ತೀನಿ ಅಂತ. ಅವನು ದುಡ್ಡಿದೆ ಅಂತ ಹೇಳಿರ್ತಾನೆ ಅಂತ ಇವರು ಹೇಳ್ತಾರೆ, ಜಾಸ್ತಿ ದುಡ್ಡಿತ್ತು ಅವನ ಹತ್ರ, ಅದಕ್ಕೆ ಇದು ಕೆಲಸ ಮಾಡಿದ್ವಿ ಅಂತ ಹೇಳಿ. ಹೌದು, 3 ಜನ ಮೇಟ್ಗಳ್ಳಿಯವರು, ಇನ್ನು 2 ಶ್ರೀರಂಗಪಟ್ಟಣದವರು. ಅದೇ ರಿಯಲ್ ಎಸ್ಟೇಟು ಮತ್ತು ಫಿನಾನ್ಸಲ್ಲಿ ಇದ್ದಾವೆ. ಹೊಡೆದಿದ್ದಾರೆ ಅಂದರೆ ಖಾರದ ಪುಡಿ ಹಾಕಿರ್ತಾರೆ ಕಣ್ಣಿಗೆ, ಇಷ್ಟೊಂದೇನು ಹರ್ಟ್ ಮಾಡಿಲ್ಲ ಅವರು. KR ನಗರ ಹಂಪಾಪುರ ಮುಂದೆ ಅದು ವೆಹಿಕಲ್ ಅವರು ನಾವು ಟ್ರ್ಯಾಪ್ ಮಾಡಿದಾಗ ಇಲ್ಲಿಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಸೊ ಹಿಂಗಾಗಿ ನಾವು ಅಲ್ಲಿ ಇದ್ದರು ಅವರು, ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ಕರ್ಕೊಂಡು ಅವರು ಸಿಕ್ಕಿದ್ದಾರೆ. ಹೌದು ಹೌದು ಹೌದು. ಯಾವಾಗ ನಮಗೆ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿದಾಗ ಖಾರದ ಪುಡಿ ಇತ್ತು, ಮತ್ತು ಅವ್ನ ಬೈಕು ಅಲ್ಲೇ ಇತ್ತು, ಮತ್ತು ಒಂದು ಚಪ್ಪಲಿ ಅಲ್ಲೇ ಬಿದ್ದಿತ್ತು. ಸೊ ನಮಗೆ ಗೊತ್ತಾಯಿತು ಇದು ಸೀರಿಯಸ್ ಇದೆ ಅಂತ ಹೇಳಿ. ನಮ್ಮ ACP ವಿಜಯನಗರ ಮತ್ತು ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಫಾಲೋಅಪ್ ಮಾಡ್ತಾಯಿದ್ರು ಆ ಕೇಸನ್ನು. ಇಮಿಡಿಯೇಟಾಗಿ ನಾವು ಪ್ರತಿಯೊಂದು ಹೈವೇಲಿ ಒಂದು, ರಿಂಗ್ ರೋಡಲ್ಲಿ ಒಂದು, ಎಲ್ಲ ಕಡೆ ನಾವು ಟೀಮ್ನ ಹಾಕಿದ್ವಿ. ಯಾವುದಾದ್ರೂ ವೆಹಿಕಲಲ್ಲಿ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದ್ರಿಂದ ಸುಮಾರು 5 ಟೀಮ್ ಇಮಿಡಿಯೇಟಾಗಿ ದೇ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಹಿಂಗಿಂದ ನಮಗೆ ಏನಾದ್ರು ಒಂದು ಫೋನ್ ಕಾಲ್ ಬಂತು, ಅದರಿಂದ ನಮಗೆ ಹೆಲ್ಪ್ ಆಯಿತು. ಯಾರ ಮೇಲೂ ಇನ್ನೂವರೆಗೂ ಯಾವುದೂ ಕೇಸ್ ಇಲ್ಲ, ಇದು ಫಸ್ಟ್ ಅಫೆನ್ಸ್. ದುಡ್ಡಿಗೋಸ್ಕರನೇ. ಅದರಲ್ಲಿರೋ ಎಲ್ಲರೂ ಗಾರೆ ಕೆಲಸ ಮತ್ತು ಪೇಂಟ್ ಕೆಲಸ ಮಾಡ್ತಾ ಇರೋರು. ಅದರಲ್ಲಿ ಸಂತೋಷ್ ಮಾತ್ರ ಫ್ರೆಂಡ್ಸು, ಅವನು ಮಿಕ್ಕಿದವ್ರಿಗೆಲ್ಲ ಕರ್ಕೊಂಡ್ಬಂದಿರ್ತಾನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.